ಹಾಯ್ ಹೆಲೋ ಎವ್ರಿವನ್ ಎಲ್ಲ ನನ್ನ ಅಗ್ನಿವೀರ ಫ್ರೆಂಡ್ಸ್ಗೆ ಬೆಳಗಾವಿ ಎ ಆರ್ ವದ್ದ ಅಗ್ನಿ ವಿರುದ್ಧ ಜಿ ಡಿಯನ್ನು ಬಿಟ್ಟಿದ್ದಿಲ್ಲ. ಜಿ ಡಿ ರಿಸಲ್ಟನ್ನು ಬಿಟ್ಟಿದ್ದಿಲ್ಲ. ಅದಕ್ಕೋಸ್ಕರ ಭಾಳಷ್ಟು ಜನ ಕಾಯ್ತಾ ಇದ್ರಿ. ಮಂಗಳೂರು ಎ ಆರ್ ವದ್ದು ರಿಸಲ್ಟ್ ಕೂಡ ಫೈನಲಾಗಿ ಸೆಲೆಕ್ಷನ್ ಜಾಯಿನ್ ಆಗಿ ಟ್ರೈನಿಂಗ್ ಕೂಡ ಮಾಡ್ತಾಯಿದ್ದಾರೆ. ಬೆಂಗಳೂರು ಎ ಆರ್ ವದವರು ಕೂಡ ಜಾಯ್ನಿಂಗ್ ಆಗಿ ಟ್ರೈನಿಂಗ್ ಕೂಡ ಮಾಡ್ತಾಯಿದ್ದಾರೆ. ಭಾಳಷ್ಟು ಜನದ ಕನ್ಫ್ಯೂಷನ್ ಇತ್ತು. ಯಾಕಪ್ಪ ಅಂತಂದ್ರೆ ಬೆಳಗಾವಿ ಎ ಆರ್ ವದರ್ದ ರಿಸಲ್ಟನ್ನು ಬಿಡ್ಲಾರ ಸಂಬಂಧ ಏನು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದ್ದು ಹೊಳ್ಳಿ, ಅದಕ್ಕೋಸ್ಕರ ಏನು ರಿಜೆಕ್ಟ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ ಅಂತೇಳಿ ಭಾಳಷ್ಟು ಜನ ಹೆದರ್ಕೋತಾ ಇದ್ರು. ಅದಕ್ಕೋಸ್ಕರ ಯಾರೂ ಎಷ್ಟೋ ಜನ ಯಾಕಂದರೆ ಡೇಟ್ ಕ್ಯಾನ್ಸಲ್ ಮಾಡಿ ಇವತ್ತು ಬಿಡ್ತಾರೆ ನಾಳೆ ಬಿಡ್ತಾರೆ ಅಂತೇಳಿ ಅಂದ್ಕೊಂಡು ಕುಂತ್ಕೊಂಡಿದ್ರಿ. ರಿಸಲ್ಟನ್ನು ಬಿಡ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಈಗ ನಿಮ್ಮ ರಿಸಲ್ಟನ್ನು ಅನೌನ್ಸನ್ನು ಮಾಡಿದ್ದಾರೆ. ಸೊ ಆ ರಿಸಲ್ಟನ್ನು ನಿಮ್ಮ ಮುಂದೆ PDF ಅನ್ನು ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಯಾರಾದರೂ ನಿಮ್ಮ ಏನು ಅಡ್ಮಿಟ್ ಕಾರ್ಡ್ ಇದೆಯಲ್ಲ, ನೀವು ಎಕ್ಸಾಮ್ ಬರೆಯೋಕೆ ಹೋದಂಥ ಅಡ್ಮಿಟ್ ಕಾರ್ಡಲ್ಲಿ ಈ ಥರ ನಿಮ್ದು BAN.KRBL.AVGD 2023 1000197 ಈ ಥರ ನಿಮ್ಮ ನಂಬರ್ ಕೂಡ ಇರ್ತೈತಿ. ಆ ನಂಬರನ್ನು ಕರೆಕ್ಟಾಗಿ ನೀವು ಚೆಕ್ಕನ್ನು ಮಾಡಿಕೊಡ್ರಿ. ಎಷ್ಟೋ ಜನ ರಿಸಲ್ಟನ್ನು ಬಿಟ್ಟಿದ್ದಾರೆ ಅಂತೇಳಿ ಭಯ ಪಟ್ಕೊಂಡು ರಿಸಲ್ಟನ್ನು ಕರೆಕ್ಟಾಗಿ ಚೆಕ್ ಕೂಡ ಮಾಡ್ಕೊಳ್ಳೋದಲ್ಲ ನೀವು. ಯಾಕಪ್ಪ ಅಂದ್ರೆ ಕನ್ಫ್ಯೂಷನ್ದಾಗ ಯಾವುದೋ ಒಂದು ನಂಬರ್ ಹುಡುಕಿಸಿಂದ ನಾ ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಆ ಟೆನ್ಷನ್ದಾಗ ಉಳ್ಕೋತೀರಿ. ಕರೆಕ್ಟಾಗಿ ಇವತ್ತು ಒಂದು ಡೇ ಫುಲ್ ಟೈಮ್ ತೊಗೊರಿ, ಪರವಾಗಿಲ್ಲ. ಯಾವುದೇ ಒಂದು ಶಾಂತ ರೀತಿಯಾದಂಥ ವಾತಾವರಣದಲ್ಲಿ ಕುತ್ಕೊಂಡು ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಇಲ್ಲದಲ್ಲಿ ಕೂಡ, ಯಾಕಂದರೆ PDF ಭಾಳಷ್ಟು ಇರ್ತಾವೆ, 10 PDF ಅದಾವೆ. ಆ PDF ಅನ್ನು ನೀವು ಪ್ರತಿಯೊಂದು ನೋಡ್ಬೇಕು. ಯಾಕಂದ್ರೆ ಸರ್ಚ್ ಮಾಡೋಕೆ ಆಗ್ತಿರಲ್ಲ. ಎಷ್ಟೋ ಜನದ ಒಂದೊಂದು PDF ಆ ಮೊಬೈಲ್ನಲ್ಲಿ ಕನ್ವರ್ಟ್ ಆಗ್ತಿರಲ್ಲ, ಓಪನ್ ಆಗ್ತಿರಲ್ಲ. ನೀವು ನಿಮ್ಮ ಫ್ರೆಂಡ್ಸನ್ನು ಯಾರನ್ನಾದರೂ ಮಗಳು ಕುಂತ್ಕೊಂಡು ಕರೆಕ್ಟಾಗಿ ಚೆಕ್ಕನ್ನು ಮಾಡಿಕೊಡ್ರಿ. ಸೊ ನಿಮ್ಗೆ ಎಲ್ಲರಿಗೆ ಸೆಲೆಕ್ಟ್ ಆದವ್ರಿಗೆ ಆಯಿತು, ಆಗಲಾರ್ದವ್ರಿಗೆ ಆಯಿತು. ಆಗಿಲ್ಲ ಅಂತ ಭಯ ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ನೆಕ್ಸ್ಟ್ ಟೈಮ್ ನಿಮ್ಗೆ ನೋಟಿಫಿಕೇಷನ್ ಈಗ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ನಿಮ್ಗೆ ಮಾರ್ಚ್ 22 ಮಟ್ಟ ನಿಮ್ಮ ಅಪ್ಲಿಕೇಶನ್ ಕೂಡ ಇದೆ. ಯಾರಾದರೂ ಹಾಕ್ಕೋಬೇಕು ಅಂದ್ಕೊಂಡವ್ರೆ ಇನ್ನೂಕ್ಕಾದರೂ ಟೈಮಿಂಗ್ ಇದೆ, ಹಾಕ್ಕೊಡ್ರಿ. ಯಾಕಂದ್ರೆ ಎಷ್ಟೋ ಜನ ಬಿಟ್ಟಿದ್ರಿ. ಯಾಕಂದರೆ ನಮ್ಮ ರಿಸಲ್ಟ್ ಬಂದ ಮ್ಯಾಗ ನಾವು ಅಪ್ಲಿಕೇಶನನ್ನು ಹಾಕಿದ್ರೆ ಆತು ಅಂತ ಯಾರ್ದಾದ್ರೂ ಸೆಲೆಕ್ಟ್ ಆಗಿರಲಿಲ್ಲಪ್ಪ ಅಂತಂದ್ರೆ ಇನ್ನೂ ಟೈಮಿಂಗ್ ಕೂಡ ಇದೆ. ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಎಲ್ಲರಿಗೆ ಕಂಗ್ರ್ಯಾಚುಲೇಷನ್ಸ. ರಿಸಲ್ಟನ್ನು ಚೆಕ್ ಮಾಡಿಕೊಡ್ರಿ. ಇದು ಫೈನಲ್ ಆದಂಥ ರಿಸಲ್ಟ್. ನಿಮ್ಮದು ಮೆಡಿಕಲ್ ಕೂಡ ಮುಗಿದಿದೆ, ಫಿಸಿಕಲ್ ಕೂಡ ಮುಗಿದಿದೆ, ರಿಟರ್ನ್ ಎಕ್ಸಾಮ್ ಮುಗಿದಿದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಇದರಲ್ಲಿ ಟೆಸ್ಟ್ ಕೂಡ ಮುಗಿದಿದ್ದವು. ಆ ರಿಸಲ್ಟ್ ಮಾತ್ರ ಬಾಕಿ ಇತ್ತು. ಅದಕ್ಕೋಸ್ಕರ ರಿಸಲ್ಟನ್ನು ಅನೌನ್ಸನ್ನು ಮಾಡಿದರೆ. ಸೊ ರಿಸಲ್ಟ್ ಯಾವಾಗಪ್ಪ ಅಂತಂದ್ರೆ ಇವತ್ತು ನೋಡ್ಕೊಡ್ರಿ. ಪ್ರಿಂಟ್ ಡೇಟ್ ಟೈಮ್ ಅಂತ ಹೇಳಿದ್ರೆ 28 ಫೆಬ್ರವರಿ 2024 10 ಗಂಟೆಗೆ ನಿಮ್ಮ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿತ್ತೆ. ನಾನು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಆವಾಗ ನಿಮ್ಗೆ ವಿಡಿಯೋನ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಅದಕ್ಕೋಸ್ಕರ ಈಗ ತಿಳಿಸ್ತಾ ಇದ್ದೀನಿ. ಕರೆಕ್ಟಾಗಿ ಚೆಕ್ ಮಾಡಿಕೊಡ್ರಿ. ಇದರಲ್ಲಿ ಯಾರ್ಯಾರ್ದು ಸೆಲೆಕ್ಟ್ ಆಗಿದೆಯೋ, ಯಾರ್ಯಾರ್ದು ಆಗಿಲ್ಲ ಚೆಕ್ ಮಾಡ್ಕೊಂಡು ಯಾರಾದರೂ ಕೋಚಿಂಗ್ ಹೋಗಿದ್ರೆ ಇನ್ನೊಂದು ಸಾರಿ ಟ್ರೈ ಮಾಡಿರಿ. ಯಾಕಂದರೆ ಏಜ್ ಕೂಡ ಕಡಿಮೆಯನ್ನು ಮಾಡಿದಾರೆ. 21 ಏಜ್ನೂ ಇಲ್ಲ, 20 ವರ್ಷನೂ 6 ತಿಂಗಳದವ್ರ ಒಳಗಡೆ ಇದ್ದವ್ರಿಗೆ ಕೂಡ ಅಷ್ಟೇ ಅಪ್ಲಿಕೇಶನ್ಗಳನ್ನ ತೊಗೊಳಕತ್ತಿದ್ದಾವೆ. ಲಾಸ್ಟ್ ಏಜ್ ಎಷ್ಟಪ್ಪ ಅಂತಂದ್ರೆ ಆಗಿಲ್ಲಪ್ಪ ಅಂತೇಳಿ ಭಯ ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮದು 2003 10ನೇ ತಿಂಗಳು ಯಾರ್ದಾದ್ರೂ 1ನೇ ತಾರೀಕು ಇತ್ತಪ್ಪ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಕೂಡ ತೊಗೋತೈತಿ. ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಯಾಕಂದ್ರೆ ಎಷ್ಟೋ ಜನದ ಜಸ್ಟ್ ಒಂದು ದಿನದೊಳಗಡೆ ಮಿಸ್ ಆಗಿದ್ದಾವೆ. ಅದು ಇಲ್ಲಪ್ಪ ಅಂತಂದರೆ ಡಿಫೆನ್ಸ್ ಒಳಗೆ ಸಾಕಷ್ಟು ಹುದ್ದೆಗಳನ್ನ ಕರೆದಿರ್ತಾರೆ. ಟ್ರೇಡ್ಸ್ಮನ್ ಆಗಲಿ, SSC GD ಆಗಲಿ, ಪೇಸ್ಟೋಲು ಕೂಡ ಅಪ್ಲಿಕೇಶನ್, SSCಯಲ್ಲಿ ಪೇಸ್ಟೋಲ್ ಕೂಡ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ನಿಮ್ಗೆ ನೆಕ್ಸ್ಟ್ ಕೋಸ್ಟ್ ಗಾರ್ಡ್ದಲ್ಲಿ, ಏರ್ಫೋರ್ಸ್ದಲ್ಲಿ, ನೇವಿಯಲ್ಲಿ ಪ್ರತಿಯೊಂದು ನೋಟಿಫಿಕೇಷನ್ಗಳನ್ನು ಮಾಡ್ತಾ ಇರ್ತಾರೆ. ಆ ನೋಟಿಫಿಕೇಷನ್ಗಳನ್ನು ನೀವು ಪ್ರತಿಯೊಂದು ಈಗ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಎಷ್ಟೋ ಜನ ಏನು ತಿಳ್ಕೊತೀರಪ್ಪ ಅಂತಂದ್ರೆ ಡಿಗ್ರಿ ಮುಗಿದ ಮೇಲೆ ನಾವು ಜಾಬಿಗೆ ಟ್ರೈ ಮಾಡಿದ್ರಾಯಿತು. ಯಾಕಂದರೆ PUC ಕಲಿಯೋ ವಯಸ್ಸಿನಲ್ಲಿ ಆ ಜಾಬಿನ ಬಗ್ಗೆ ನಿಮ್ಗೆ ಹುಮ್ಮಸ್ಸು ಇರಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಯಾವುದೇ ಒಂದು ಎಲ್ಲೋ ಇನ್ಸ್ಟಾದಲ್ಲಿ ಅಲ್ಲಿ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀರಿ. ಪ್ರತಿಯೊಂದು 10 ಮಿನಿಟ್ ನೀವು ಯೂಟ್ಯೂಬ್ನಲ್ಲಿ ಬಂದು ನೋಡಿದ್ರಪ್ಪ ಅಂತಂದ್ರೆ ಯಾವ ಜಾಬ್ ಕರೆದಿದ್ದಾರೆ, ಯಾವ್ದು ರಿಸಲ್ಟ್ ಬಿಟ್ಟಿದ್ದಾರೆ, ಯಾವಾಗ ಎಕ್ಸಾಮ್ ಇರ್ತೈತಿ, ಏನಂತ ಹೇಳಿಸಿಂದ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ 100% ನಾವು ನೀಡ್ತಾ ಹೋಗ್ತಾ ಇರ್ತೀವಿ. ಯಾವುದೋ ಒಂದು ಇನ್ಫಾರ್ಮೇಷನನ್ನು ಮಿಸ್ ಮಾಡ್ತಿರಲ್ಲ. ಪ್ರತಿಯೊಂದು ಇನ್ಫಾರ್ಮೇಷನನ್ನು ನೋಡ್ತಾ ಇರಿ. ಸೊ ನಮ್ಮ ಯೂಟ್ಯೂಬ್ ಚಾನಲಿಂದ ನಾವು 1 ವರ್ಷದ ಮೇಲೆ ಆಯಿತು. ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ಕೇಸಿಂದ ಯಾರಾದರೂ ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡು ಫೈನಲಾಗಿ ನಮ್ಮ ಇನ್ಫಾರ್ಮೇಷನ್ಗಳನ್ನು ತೊಗೊಂಡ್ಕೇಸಿಂದ ಯಾವ್ಯಾವ ಜಾಬಿಗೆ ಸೆಲೆಕ್ಟ್ ಆಗಿದ್ರಿ ಅಂತ ಹೇಳಿಸಿಂದ ಕಮೆಂಟ್ ಹಾಕಿ. BSF ಟ್ರೇಡ್ಮನ್ ಆಗಲಿ, SSC GD ಆಗಲಿ, ಅಗ್ನಿವೀರ ಆಗಲಿ, ಯಾವುದೋ ಒಂದು ನೀವು ಜಾಬಿಗೆ ಸೆಲೆಕ್ಟ್ ಆಗಿದ್ರಪ್ಪ ಅಂದ್ರೆ ಐ ಆಮ್ ಸೆಲೆಕ್ಟೆಡ್ ಅಂತ ಹಾಕಿಸಿಂದ ನಿಮ್ಮ ಪೋಸ್ಟ್ ಯಾವುದು ಅಂತ ಹಾಕಿದ್ರಪ್ಪ ಅಂತಂದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ನಮ್ಮ ಚಾನಲ್ ನೋಡ್ಕೇಸಿಂದ ಇಷ್ಟು ಜನ ಎಲ್ಲ ನಮ್ಗೆ ಸೇರಿದಾರಲ್ಲ ಜಾಬಿಗೆ ಅಂತ ನಮಗೂ ಕೂಡ ಇನ್ನಷ್ಟು ಹೆಚ್ಚಿನ ಇನ್ಫಾರ್ಮೇಷನನ್ನು ಕೊಡ್ಬೇಕಂತ ಇಷ್ಟ ಆಗುತ್ತೆ.
ಸೊ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಯಾರೋ ಶತ್ರು ಇರಲಿ ಏನೋ ಇರಲಿ ನಿಮ್ಗೆ ಯಾರೋ ಫ್ರೆಂಡ್ ನಿಮ್ಗೆ ಅವನ ಜೊತೆ ಜಗಳ ಮಾಡಿದ್ರು ಕೂಡ ಶೇರನ್ನು ಮಾಡಿರಿ ವಿಡಿಯೋನ. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ರಿಸಲ್ಟ್ ಯಾವಾಗ ಬರ್ತಾವೆ, ಒಬ್ಬರ ಹತ್ರ ಮೊಬೈಲ್ ಇರಲ್ಲ, ಕೀಪ್ಯಾಡ್ ಇರ್ತೈತಿ. ಅಂಥವ್ರಿಗೆಲ್ಲ ನೋಡ್ಕೇಶಂದ ಚೆಕ್ ಮಾಡಿ ನೀವು ಈ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ರಿ. ನೆಕ್ಸ್ಟ್ ಈ PDF ಅನ್ನು ಯಾರಾದರೂ ನೋಡ್ಕೋಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಜಾಯ್ನ್ ಆಗಿಸಿಂದ ಈ PDF ಅನ್ನು ಅಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ನೀವು ಡೌನ್ಲೋಡನ್ನು ಮಾಡಿಕೊಡ್ರಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಶಾರ್ಟ್ಸ್ ಆದಂಥ ಅಪ್ಡೇಟ್ಗಳು ಏನಾದರೂ ಬೇಕಾಗಿದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ID HJ ಪ್ಯಾರಾಮಿಲಿಟ್ರಿ ಅನ್ನಂತೈತಿ, ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಅಲ್ಲಿ ಕೂಡ ನೀವು ಜಾಯ್ನ್ ಆಗಿರಪ್ಪ ಅಂತಂದ್ರೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಅಲ್ಲಿ ಕೂಡ ನೀಡ್ತಾ ಇರ್ತೀನಿ. ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರಿ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋಕೋಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಾವು ಕೊಡುವಂಥ ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.